ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯತ್ನಾಳ್ರು ಒಂದು ಮಾತು ಹೇಳಿದ್ರು, ನಾನು ಬಂದ್ರೆ ಒಂದು ವಿಪಕ್ಷ ನಾಯಕನಾಗಿ ಬರ್ತೀನಿ, ಇಲ್ಲಾಂದ್ರೆ ಸಿಎಂ ಕ್ಯಾಂಡಿಡೇಟ್ ಆಗಿ ಬರ್ತೀನಿ. ಮತ್ತೇನಲ್ಲಿ ಈ ಕಾರಣದಿಂದ ಬಿಜೆಪಿ ಅವರು ನಮ್ಮ ರಾಜ್ಯದ ಮಾತ್ರ ತಡೆ ಹಿಡಿದು ಯತ್ನಾಳ್ರನ್ನ ಪಕ್ಷಕ್ಕೆ ತರಂತ ಕೆಲಸ ಮಾಡ್ತಿರ್ಬೋದಾ? ಅದೇನಿಲ್ರಿ, ಹೈಕಮಾಂಡು ಯಾಕೇನೋ ಕರ್ನಾಟಕ ಒಂದು ನಿರ್ಣಯ ತಪ್ಪು ತೊಗೊಂಡದ್ದು ನನಗೆ ಅನ್ನಿಸ್ತದೆ. ಅವನು ಅಧ್ಯಕ್ಷ ಮಾಡಬಾರ್ದಾಗಿತ್ತು, ಅದಕ್ಕೆ ಅರ್ಹತೆ ಇರಲಿಲ್ಲ. ನಮ್ಮ ತಂದೆ ಪೂಜ್ಯ ತಂದೆಯವರು ಭಾಳ ದುಡ್ದಾರ, ಸೈಕಲ್ ಮತ್ತು ಸೈಕಲ್ ಎಲ್ಲರೂ ಸೈಕಲ್ ಹೊಡೆದಾರ. ವಾಜಪೇಯಿಯವರು ಸೈಕಲ್ ಹೊಡೆದಾರ. ಅದ್ವಾನಿಯವರು, ನಾವೆಲ್ಲ ಅದ್ವಾನಿಯವ್ರ ಜೊತೆಗೆ ಒಂದು ಕಾರ್ಯಕ್ರಮ ಹೋಗಿದ್ದೆ. ಅವ್ರು ಹೇಳಿದ್ರು ಎತ್ತಿನ ಗಾಡಿಯಾಗ ಹೋಗ್ಯಾರ ಹಳ್ಳಿಗೆ. ರಾಜಸ್ಥಾನದಲ್ಲಿ ಪ್ರಚಾರಕರಿದ್ರು RSS. ಅದಕ್ಕೆ ತಂದೆ ಮಾಡ್ಯಾನ ಅಂಥೇಳಿ ತಂದಿದ್ದೆಲ್ಲ ಪೋಸ್ಟ್ ಕೊಡ್ಲಿಕ್ಕೆ ಈ ರಾಜ ಮಹಾರಾಜರ ಕಾಲಲ್ಲದು. ಇದು ಪ್ರಜಾತಂತ್ರ. ನೀವು ನಿಮ್ಮ ಮಗನ್ನ ತಯಾರು ಮಾಡ್ಬೇಕಂದ್ರೆ ಅಷ್ಟು ಅರ್ಹತೆ ಯೋಗ್ಯತೆ ಇರಬೇಕು. ಆ ಅರ್ಹತೆ ಯೋಗ್ಯತೆ ಇಲ್ಲಾರ್ದಾಗ ಸುಮ್ಮನೆ ನನ್ನ ಹಿಂದೆ ಲಿಂಗಾಯತರದಾರೆ, ನಾ ಹೋಗ್ಬಿಟ್ರೆ BJP ಮುಗಿತದತ್ತು ಬ್ಲ್ಯಾಕ್ ಮೇಲ್ ಮಾಡ್ಕೊತ 8 ದಿವಸ ಹೋಗೋರು. ಈಗ ಅದು ಕಾಲ ಹೋಗೈತಿ. ಈಗ BJPಗೆ BJPಗೆ ಬೇಕಾಗಿದ್ದು ಹಿಂದುತ್ವ ಬೇಕಾಗಿದೆ. BJPಗೆ ಬೇಕಾದದ್ದು ನಾನ್ ಅಡ್ಜಸ್ಟ್ಮೆಂಟ್ ಲೀಡರ್ ಬೇಕಾಗಿತ್ತು. ಇವರು DK ಶಿವಕುಮಾರ್ ವಿರುದ್ಧ ಮಾತಾಡೋ ಧೈರ್ಯ ಇಲ್ಲ, ಸಿದ್ದರಾಮಯ್ಯ ವಿರುದ್ಧ ಮಾತಾಡೋ ಧೈರ್ಯ ಇಲ್ಲ. ಇವ್ರು ಏನೇ ಮಾತಾಡೋಕೆ ಹೋದ್ರೆ ನಿನ್ನ ಬಾಯಲ್ಲಿ ತೆಗಿಲ್ಲ ಅಂತ ಕೇಳ್ತಾನೆ DK ಶಿವಕುಮಾರ್ ಓಪನ್ ಸದನದಾಗ. ಹಿಂಗಾಗಿ ಮಾತಾಡೋದಿಲ್ಲ ಅಂದಮ್ಯಾಗ ಯಾಕೆ ಉಳಿದಿರತ್ತೆ. ಈಗ ನನಗೂ ಮಾತಾಡೋಕೆ ಬಂದ DK ಶಿವಕುಮಾರ್, ನಿನ್ನಂಥವ್ರಿಗೆ ಯಾವ ಅನ್ಸೋದಿಲ್ಲ ಮಗನೇ, ನಾನು ಉತ್ತರ ಕರ್ನಾಟಕದವನಿಂದ ಹೇಳಿ. ಇಲ್ಲಾಂದರೆ ಇವ್ರು ಹಿಂಗೆ ಧಮಕಿ ಕೊಡ್ತಾರೆ ನಮಗೆಲ್ಲ. ನನಗೂ ಧಮಕಿ ಕೊಟ್ಟರು. ನನಗೆ ಕೋರ್ಟ್ನಾಗ, ನಾನು ಒಂದು ಕೋರ್ಟಿಗೆ ಜನಪ್ರತಿನಿಧಿ ಕೋರ್ಟಿಗೆ ಹೋಗಿದ್ದೆ. ಕೆಲವೊಂದು ಗುಂಡಾಗಳನ್ನ ಕಳಿಸಿದ್ರು ನನಗೆ ಅಟ್ಯಾಕ್ ಮಾಡ್ಲಿಕ್ಕೆ. ಅದು ಪೊಲೀಸರಿಗೆ ಮಾಹಿತಿ ಸಿಕ್ತು. ಪೊಲೀಸರು ಏನು ಮಾಡಿದ್ರು, ಕೋರ್ಟ್ ಓಪನ್ ಕೋರ್ಟ್ನಾಗ ಜಡ್ಜ್ ಮುಂದೆ ನಿಂತಾಗೇ ಬಂದು ಒಬ್ಬ ಪೊಲೀಸ್ ಅಧಿಕಾರಿ ನನ್ನ ಪಕ್ಕ ನಿಂತು. ಯಾಕೆ ನಿಂತ ನನಗೆ ಗೊತ್ತಾಗಲಿಲ್ಲ. ನಾನು ಅರೆಸ್ಟ್ ಮಾಡ್ತಾರೋ ಏನೋ ಅಂತ ನಾನು ವಿಚಾರ ಮಾಡ್ತಿದ್ದೆ. ಆದ್ರೆ ಹೊರಗೆ ಬಂದ ಮ್ಯಾಗ ಅವರು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ನಿಮಗೆ ಅಟ್ಯಾಕ್ ಮಾಡ್ಬೇಕಂತೇಳಿ ಕೋರ್ಟಿನ ಆವರಣದಲ್ಲಿ ಬಂದಾರೆ, ಅದಕ್ಕೆ ನಿಮ್ಮನ್ನು ನಾವು ಸೆಕ್ಯೂರಿಟಿ ಒಳಗೆ ಇದನ್ನು ಟ್ರಾಫಿಕ್ ಮಾಡಿ ನಾನು ಶಾಸಕರ ಭವನಕ್ಕೆ ಹೋಯ್ದರು. ಒಂದು ಕಂಟಿನ್ಯೂ ಆಗಿ ಪೊಲೀಸರು ನಾನು ರೂಮ್ ಮುಂದೆ ಒಬ್ಬ ಪೊಲೀಸರು ನಿಂತರು. ಯಾರು ಅನ್ನೋದು ಹೇಳಬೇಕಾಗಿಲ್ಲ, ಯಾರು ಮಾಡಿದ್ರು. ಪೊಲೀಸ್ ಕಮಿಷನರ್ಗೆ ಇವತ್ತು ಅಲೋಕ್ ಕುಮಾರ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದರು. ಅವ್ರಿಗೊಂದು ಪತ್ರ ಬರೆದೆ ಹಿಂಗೆ. ಅವರೆಲ್ಲ ಅವಾಗ ಗೃಹ ಮಂತ್ರಿ MB ಪಾಟೀಲ್ ಇದ್ದರು. ಅವಾಗ ಸೆಕ್ಯೂರಿಟಿ ಕೊಟ್ಟರು. ಇಲ್ಲಕ್ಕಂದರೆ ಅವತ್ತು ಕೋರ್ಟ್ನಾಗೇ ನನಗೆ ಒಂದು ರೀತಿ ಭಯ ಹೋಗಿಸೋದು. ಬೆಂಗಳೂರಿಗೆ ಬಂದರೆ ಉತ್ತರ ಕರ್ನಾಟಕದವ್ರು ನೋಡ್ತೀವಿ ಅಂತೇನು ಹೇಳಿದ್ದಲ್ಲ, ನೀ ಬಾ ಬೆಂಗಳೂರಿಗೆ. ನನಗೆ 2-3 ಮಂದಿ ಸವಾಲು ಹಾಕಿದ್ರು. ನಾ ಹೇಳಿದ್ದೆ ಅವರಿಗೆ, ನಿಮ್ಮ ಮನೆಗೇನೆ ಬರ್ತೀನಿ, ಮತ್ತೆಲ್ಲಿ ಹೋಗೋದಿಲ್ಲ, ನೀವು ಏನು ಮಾಡ್ತೀವಿ ನೋಡೋಣ ಅಂತ. ಹಾಕಲ್ರಿ, ಭಾಳ ಚಲೋ ಆಗ್ತದೆ. ಬೆಸ್ಟ್ ಕೆಲಸ. ನಾ ಸ್ವಾಗತ ಮಾಡ್ತೀನಿ ಮಾನ್ ಅಷ್ಟದು. ನಾ ಎಲ್ಲ ಇರೋದು ಬಿಡಿ ಆಗಿ ಕರೋನಾದಾಗ ಎಷ್ಟು ರೊಕ್ಕ ತಿಂದರು, ಯಾವ್ಯಾವ ಟ್ರಾನ್ಸ್ಫರ್ನಾಗ ಎಷ್ಟು ರೊಕ್ಕ ತಿಂದರು, ಕರ್ನಾಟಕದಲ್ಲಿ ಏನೇನು ಹಗರಣಾಗ್ಯಾವು ಎಲ್ಲನೂ ಕೋರ್ಟ್ ಮುಂದೆ ಹೇಳ್ತಾರೆ. 1 ರೂಪಾಯಿದವರೆಗೂ ಹಾಕಲಿ, 1 ಕೋಟಿದ ಹಾಕಲಿ, 1000 ಕೋಟಿದ ಹಾಕಲಿ. ಮೊದಲು ಹಾಕಿದ್ಮ್ಯಾಗ ಮಾನಹಾನಿ ಭಾಳ ಮಂದಿ ಹಾಕ್ಯಾರ ನನ್ನ ಮ್ಯಾಗ. ಇದು 4ನೇದು ಆಗ್ತೈತೆ. BJP ವಾಪಸ್ ಬರ್ತೀವಿ ನೋಡೋಣ. ಒಳ್ಳೆ ಪ್ರಾಮಾಣಿಕರು, ರಾಜ್ಯವನ್ನು ಉಳಿಸೋವಂಥವ್ರು, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡುವಂಥ ವ್ಯಕ್ತಿಗಳು ಬೇಕಾಗಿತ್ತು BJPಗೆ. ಅಂದರೆ ಪೇಪರ್ನಾಗ ಏನಾದ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಹೋಗ್ತೇನೆ ಅಂತ. ಬೇಕಾಗಿದ್ದಾರೆ ಕರ್ನಾಟಕದಲ್ಲಿ ಪ್ರಾಮಾಣಿಕ, ಭ್ರಷ್ಟಾಚಾರ ರಹಿತ, JCBಗಳ ಸಹಿತ ಮುಕ್ತವಾಗಿ ಪೊಲೀಸರಿಗೆ ಅಧಿಕಾರ ಕೊಡುವಂಥ ಒಬ್ಬ ನಾಯಕರು ಬೇಕಾಗಿದ್ದಾರೆ. ನಾನೇ ಮೊದಲು ಅಪ್ಲಿಕೇಶನ್ ಹಾಕ್ತೀನಿ. ಯಾವ ಅಪ್ಲಿಕೇಶನ್ ಅದು ಒಂದೇ ಬರ್ತದೆ, ಉಳ್ಕಿದ್ದು ಯಾವ ಬರೋದಲ್ಲ.